ಬತ್ತಿಗೋಡು ಶಿಬಿರದಿಂದ ಆನೆ ನಾಪತ್ತೆಯಾಗಿದೆ. ಹಾಸನದಿಂದ ಹಿಡಿದು ತರಲಾಗಿದ್ದಂತಹ ಆನೆ ಕಣ್ಮರೆಯಾಗಿದೆ. 4 ದಿನದಿಂದ ಶಿಬಿರಕ್ಕೆ ಮರಳಿ ಬಾರದ 29 ವರ್ಷದ ಪಾರ್ಥ. ಅರಣ್ಯ ಇಲಾಖೆಯಿಂದ ಆನೆ ಸರ್ಚ್ ಆಪರೇಷನ್ ಸಾಗ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ದಸರಾ ಅಭಿಮನ್ಯು ಆನೆ ಇರುವಂತಹ ಶಿಬಿರದಲ್ಲಿ ಈ ಒಂದು ಘಟನೆ ಜರುಗಿದೆ. ಎಷ್ಟು ಬೇಜವಾಬ್ದಾರಿ ಅಂತ ಹೇಳುವುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಕಳೆದ 4 ದಿನದಿಂದ ಶಿಬಿರಕ್ಕೆ ಆನೆ ಮರಳಿ ವಾಪಸ್ ಆಗಿಲ್ಲ. ಅವಾಗಲಿಂದಲೂ ಕೂಡ ಹುಡುಕಾಟವನ್ನ ನಡೆಸ್ತಾನೆ ಇದ್ದಾರೆ. ಅರಣ್ಯ ಇಲಾಖೆಯಿಂದ ಆನೆ ಸರ್ಚ್ ಆಪರೇಷನ್ ಕೂಡ ಮುಂದುವರೆದಿದೆ. ಆದ್ರೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಖಲೀಗ್ ಅನುಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಅನುಕಾರ್ಯಪ್ಪ, ಈ ಪಾರ್ಥ ಅನ್ನುವಂತಹ ಆನೆ ಹೇಗ್ ಕಾಣೆ ಆಯ್ತು, ಕಾಣೆ ಆಗೋದಕ್ಕೆ ಕಾರಣವಾದ್ರೂ ಏನು, ಈಗ ಸರ್ಚ್ ಆಪರೇಷನ್ ಯಾವ ರೀತಿಯಾಗಿ ಸಾಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಇದು ಹಾಸನ ಜಿಲ್ಲೆಯ ಬೇಲೂರಿನಿಂದ ಹಿಡಿದಂತ ಆನೆ. ಇದು ಹಿಡಿದು ಪಳಗಿಸ್ಲಿಕ್ಕೆ ಅಂತ ಹೇಳಿ ಮತ್ತಿಗೋಡು ಶಿಬಿರಕ್ಕೆ ಅಂತ ತರ್ತಾರೆ. 6 ತಿಂಗಳ ಹಿಂದೆ ಹಿಡಿದಿರುವಂತ ಆನೆ ಇದು. ನಂತರ ಅದನ್ನು 6 ತಿಂಗಳು ಪಳಗಿಸಿದ್ದಾರೆ, ಕ್ಲಾರಿಂದ ಬಿಟ್ಟಿದ್ದಾರೆ ಹೊರಗಡೆ. ಬಿಟ್ಟ ನಂತರ ಈಗ ಆ ಆನೆ ನಾಪತ್ತೆ ಆಗಿರುವಂತದ್ದು. 4 ದಿವಸದಿಂದ ಅದು ಕಾಣ್ತಾ ಇಲ್ಲ ಅಂತ ಹೇಳುವಂತ ತಮಗೆ ಮಾಹಿತಿ ಬಂದಿರುವಂತದ್ದು. ಮತ್ತೆ ಕ್ರಾಲಿಂದ ಬಿಟ್ಟ ತಕ್ಷಣ ಅದು ಆನೆ ನಾಪತ್ತೆ ಅಂದ್ರೆ ಅದು ಹೇಗೆ, ಎಲ್ಲಿಗೆ ಹೋಯ್ತು, ಏನಾಯ್ತು ಅಂತ ಹೇಳುವಂತ ಮಾಹಿತಿ ಇಲ್ಲ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಡುಕುವಂತ ಕೆಲಸವನ್ನು ಮಾಡಿ ಈಗ 4 ದಿವಸ ಬಂದಿಲ್ಲ ಅಂತ ಹೇಳಿ ಈಗ ಹುಡುಕುವ ಒಂದು ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಬಂದಿದೆ. ಈಗ ಅಲ್ಲಿಯೇ ಇವರು ಮತ್ತಿಗೋಡು RF ಇದ್ದಾರೆ ಅರಣ್ಯಾಧಿಕಾರಿ, ಅವರನ್ನು ಸಂಪರ್ಕ ಮಾಡಿದಾಗ ಅವರು ಹಾಗೇನಿಲ್ಲ, ಅರಣ್ಯದ ಒಳಗೆ ಓಡಾಡ್ಕೊಂಡಿದೆ, ಅದು ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಅದರ ಹೆಚ್ಚಿನ ಮಾಹಿತಿ ಕೇಳಿದಾಗ ಅವರು ಕರೆ ಕಟ್ ಮಾಡಿದ್ರು, ಆಮೇಲೆ ಮಾಡ್ತೀನಿ ಅಂತ ಹೇಳಿ. ಇಷ್ಟು ಆಗಿರುವಂತದ್ದು. ಈಗ ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದುವರೆಗೆ ಈ ರೀತಿ ಆಗಿಲ್ಲ, ಅಂದ್ರೆ ಪಳಗಿಸಿದಂತ ಆನೆ ಈ ರೀತಿ ಹೋಗುವಂತದ್ದು. ಇದೀಗ ಅಲ್ಲಿಂದ ಪುಂಡಾನೆಯನ್ನು ಹಿಡ್ಕೊಂಡು ಬಂದು ಇಲ್ಲಿ ಪಳಗಿಸಿ ಆದ್ಮೇಲೆ ಇದು ಯಾವ ರೀತಿ ಹೋಯ್ತು, ಏನಾಯ್ತು ಅಂತ ಹೇಳುವಂತದ್ದು ಹೆಚ್ಚಿನ ಮಾಹಿತಿ ಅರಣ್ಯ ಅಧಿಕಾರಿಗಳಷ್ಟೇ ಕೊಡ್ಬೇಕಾಗಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅನುಕಾರ್ಯಪ್ಪ. ಬತ್ತಿಗೋಡು ಶಿಬಿರದಿಂದ ಆನೆ ನಾಪತ್ತೆಯಾಗಿದೆ. ಹಾಸನದಿಂದ ಹಿಡಿದು ತರಲಾಗಿದ್ದಂತಹ ಆನೆ ಕಣ್ಮರೆಯಾಗಿದೆ. 4 ದಿನದಿಂದ ಶಿಬಿರಕ್ಕೆ ಮರಳಿ ಬಾರದ 29 ವರ್ಷದ ಪಾರ್ಥ. ಅರಣ್ಯ ಇಲಾಖೆಯಿಂದ ಆನೆ ಸರ್ಚ್ ಆಪರೇಷನ್ ಸಾಗ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ದಸರಾ ಅಭಿಮನ್ಯು ಆನೆ ಇರುವಂತಹ ಶಿಬಿರದಲ್ಲಿ ಈ ಒಂದು ಘಟನೆ ಜರುಗಿದೆ. ಎಷ್ಟು ಬೇಜವಾಬ್ದಾರಿ ಅಂತ ಹೇಳುವುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಕಳೆದ 4 ದಿನದಿಂದ ಶಿಬಿರಕ್ಕೆ ಆನೆ ಮರಳಿ ವಾಪಸ್ ಆಗಿಲ್ಲ. ಅವಾಗಲಿಂದಲೂ ಕೂಡ ಹುಡುಕಾಟವನ್ನ ನಡೆಸ್ತಾನೆ ಇದ್ದಾರೆ. ಅರಣ್ಯ ಇಲಾಖೆಯಿಂದ ಆನೆ ಸರ್ಚ್ ಆಪರೇಷನ್ ಕೂಡ ಮುಂದುವರೆದಿದೆ. ಆದ್ರೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಖಲೀಗ್ ಅನುಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಅನುಕಾರ್ಯಪ್ಪ, ಈ ಪಾರ್ಥ ಅನ್ನುವಂತಹ ಆನೆ ಹೇಗ್ ಕಾಣೆ ಆಯ್ತು, ಕಾಣೆ ಆಗೋದಕ್ಕೆ ಕಾರಣವಾದ್ರೂ ಏನು, ಈಗ ಸರ್ಚ್ ಆಪರೇಷನ್ ಯಾವ ರೀತಿಯಾಗಿ ಸಾಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಇದು ಹಾಸನ ಜಿಲ್ಲೆಯ ಬೇಲೂರಿನಿಂದ ಹಿಡಿದಂತ ಆನೆ. ಇದು ಹಿಡಿದು ಪಳಗಿಸ್ಲಿಕ್ಕೆ ಅಂತ ಹೇಳಿ ಮತ್ತಿಗೋಡು ಶಿಬಿರಕ್ಕೆ ಅಂತ ತರ್ತಾರೆ. 6 ತಿಂಗಳ ಹಿಂದೆ ಹಿಡಿದಿರುವಂತ ಆನೆ ಇದು. ನಂತರ ಅದನ್ನು 6 ತಿಂಗಳು ಪಳಗಿಸಿದ್ದಾರೆ, ಕ್ಲಾರಿಂದ ಬಿಟ್ಟಿದ್ದಾರೆ ಹೊರಗಡೆ. ಬಿಟ್ಟ ನಂತರ ಈಗ ಆ ಆನೆ ನಾಪತ್ತೆ ಆಗಿರುವಂತದ್ದು. 4 ದಿವಸದಿಂದ ಅದು ಕಾಣ್ತಾ ಇಲ್ಲ ಅಂತ ಹೇಳುವಂತ ತಮಗೆ ಮಾಹಿತಿ ಬಂದಿರುವಂತದ್ದು. ಮತ್ತೆ ಕ್ರಾಲಿಂದ ಬಿಟ್ಟ ತಕ್ಷಣ ಅದು ಆನೆ ನಾಪತ್ತೆ ಅಂದ್ರೆ ಅದು ಹೇಗೆ, ಎಲ್ಲಿಗೆ ಹೋಯ್ತು, ಏನಾಯ್ತು ಅಂತ ಹೇಳುವಂತ ಮಾಹಿತಿ ಇಲ್ಲ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಡುಕುವಂತ ಕೆಲಸವನ್ನು ಮಾಡಿ ಈಗ 4 ದಿವಸ ಬಂದಿಲ್ಲ ಅಂತ ಹೇಳಿ ಈಗ ಹುಡುಕುವ ಒಂದು ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಬಂದಿದೆ. ಈಗ ಅಲ್ಲಿಯೇ ಇವರು ಮತ್ತಿಗೋಡು RF ಇದ್ದಾರೆ ಅರಣ್ಯಾಧಿಕಾರಿ, ಅವರನ್ನು ಸಂಪರ್ಕ ಮಾಡಿದಾಗ ಅವರು ಹಾಗೇನಿಲ್ಲ, ಅರಣ್ಯದ ಒಳಗೆ ಓಡಾಡ್ಕೊಂಡಿದೆ, ಅದು ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಅದರ ಹೆಚ್ಚಿನ ಮಾಹಿತಿ ಕೇಳಿದಾಗ ಅವರು ಕರೆ ಕಟ್ ಮಾಡಿದ್ರು, ಆಮೇಲೆ ಮಾಡ್ತೀನಿ ಅಂತ ಹೇಳಿ. ಇಷ್ಟು ಆಗಿರುವಂತದ್ದು. ಈಗ ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದುವರೆಗೆ ಈ ರೀತಿ ಆಗಿಲ್ಲ, ಅಂದ್ರೆ ಪಳಗಿಸಿದಂತ ಆನೆ ಈ ರೀತಿ ಹೋಗುವಂತದ್ದು. ಇದೀಗ ಅಲ್ಲಿಂದ ಪುಂಡಾನೆಯನ್ನು ಹಿಡ್ಕೊಂಡು ಬಂದು ಇಲ್ಲಿ ಪಳಗಿಸಿ ಆದ್ಮೇಲೆ ಇದು ಯಾವ ರೀತಿ ಹೋಯ್ತು, ಏನಾಯ್ತು ಅಂತ ಹೇಳುವಂತದ್ದು ಹೆಚ್ಚಿನ ಮಾಹಿತಿ ಅರಣ್ಯ ಅಧಿಕಾರಿಗಳಷ್ಟೇ ಕೊಡ್ಬೇಕಾಗಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅನುಕಾರ್ಯಪ್ಪ.
ರೈಟ್, ಬತ್ತಿಗೋಡು ಶಿಬಿರದಿಂದ ಆನೆ ನಾಪತ್ತೆಯಾಗಿದೆ. ಹಾಸನದಿಂದ ಹಿಡಿದು ತರಲಾಗಿದ್ದಂತಹ ಆನೆ ಕಣ್ಮರೆಯಾಗಿದೆ. 4 ದಿನದಿಂದ ಶಿಬಿರಕ್ಕೆ ಮರಳಿ ಬಾರದ 29 ವರ್ಷದ ಪಾರ್ಥ. ಅರಣ್ಯ ಇಲಾಖೆಯಿಂದ ಆನೆ ಸರ್ಚ್ ಆಪರೇಷನ್ ಸಾಗ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ದಸರಾ ಅಭಿಮನ್ಯು ಆನೆ ಇರುವಂತಹ ಶಿಬಿರದಲ್ಲಿ ಈ ಒಂದು ಘಟನೆ ಜರುಗಿದೆ. ಎಷ್ಟು ಬೇಜವಾಬ್ದಾರಿ ಅಂತ ಹೇಳುವುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಕಳೆದ 4 ದಿನದಿಂದ ಶಿಬಿರಕ್ಕೆ ಆನೆ ಮರಳಿ ವಾಪಸ್ ಆಗಿಲ್ಲ. ಅವಾಗಲಿಂದಲೂ ಕೂಡ ಹುಡುಕಾಟವನ್ನ ನಡೆಸ್ತಾನೆ ಇದ್ದಾರೆ. ಅರಣ್ಯ ಇಲಾಖೆಯಿಂದ ಆನೆ ಸರ್ಚ್ ಆಪರೇಷನ್ ಕೂಡ ಮುಂದುವರೆದಿದೆ. ಆದರೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಖಲೀಗ್ ಅನುಕಾರ್ಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಅನುಕಾರ್ಯಪ್ಪ, ಈ ಪಾರ್ಥ ಅನ್ನುವಂತಹ ಆನೆ ಹೇಗೆ ಕಾಣೆಯಾಯಿತು, ಕಾಣೆಯಾಗೋದಕ್ಕೆ ಕಾರಣವಾದ್ರೂ ಏನು, ಈಗ ಸರ್ಚ್ ಆಪರೇಷನ್ ಯಾವ ರೀತಿಯಾಗಿ ಸಾಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಇದು ಹಾಸನ ಜಿಲ್ಲೆಯ ಬೇಲೂರಿನಿಂದ ಹಿಡಿದಂತ ಆನೆ. ಇದು ಹಿಡಿದು ಪಳಗಿಸ್ಲಿಕ್ಕೆ ಅಂತ ಹೇಳಿ ಮತ್ತಿಗೋಡು ಶಿಬಿರಕ್ಕೆ ಅಂತ ತರ್ತಾರೆ. 6 ತಿಂಗಳ ಹಿಂದೆ ಹಿಡಿದಿರುವಂತ ಆನೆ ಇದು. ನಂತರ ಅದನ್ನು 6 ತಿಂಗಳು ಪಳಗಿಸಿದ್ದಾರೆ, ಕ್ಲಾರಿಂದ ಬಿಟ್ಟಿದ್ದಾರೆ ಹೊರಗಡೆ. ಬಿಟ್ಟ ನಂತರ ಈಗ ಆ ಆನೆ ನಾಪತ್ತೆ ಆಗಿರುವಂತದ್ದು. 4 ದಿವಸದಿಂದ ಅದು ಕಾಣ್ತಾ ಇಲ್ಲ ಅಂತ ಹೇಳುವಂತ ತಮಗೆ ಮಾಹಿತಿ ಬಂದಿರುವಂತದ್ದು. ಮತ್ತೆ ಕಾರಿಂದ ಬಿಟ್ಟ ತಕ್ಷಣ ಅದು ಆನೆ ನಾಪತ್ತೆ ಅಂದ್ರೆ ಅದು ಹೇಗೆ, ಎಲ್ಲಿಗೆ ಹೋಯಿತು, ಏನಾಯ್ತು ಅಂತ ಹೇಳುವಂತ ಮಾಹಿತಿ ಇಲ್ಲ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹುಡುಕುವಂತ ಕೆಲಸವನ್ನು ಮಾಡಿ ಈಗ 4 ದಿವಸ ಬಂದಿಲ್ಲ ಅಂತ ಹೇಳಿ ಈಗ ಹುಡುಕುವ ಒಂದು ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಬಂದಿದೆ. ಈಗ ಅಲ್ಲಿಯೇ ಇವರು ಮತ್ತಿಗೋಡು RFO ಇದ್ದಾರೆ, ಅರಣ್ಯಾಧಿಕಾರಿ. ಅವರನ್ನು ಸಂಪರ್ಕ ಮಾಡಿದಾಗ ಅವರು ಹಾಗೇನಿಲ್ಲ, ಅರಣ್ಯದ ಒಳಗೆ ಓಡಾಡ್ಕೊಂಡಿದೆ, ಅದು ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಅದರ ಹೆಚ್ಚಿನ ಮಾಹಿತಿ ಕೇಳಿದಾಗ ಅವರು ಕರೆ ಕಟ್ ಮಾಡಿದ್ರು, ಆಮೇಲೆ ಮಾಡ್ತೀನಿ ಅಂತ ಹೇಳಿ. ಇಷ್ಟು ಆಗಿರುವಂತದ್ದು. ಈಗ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದುವರೆಗೆ ಈ ರೀತಿ ಆಗಿಲ್ಲ. ಅಂದ್ರೆ ಪಳಗಿಸಿದಂತ ಆನೆ ಈ ರೀತಿ ಹೋಗುವಂತದ್ದು. ಇದೀಗ ಅಲ್ಲಿಂದ ಪುಂಡಾನೆಯನ್ನು ಹಿಡ್ಕೊಂಡು ಬಂದು ಇಲ್ಲಿ ಪಳಗಿಸಿ ಆದ್ಮೇಲೆ ಇದು ಯಾವ ರೀತಿ ಹೋಯ್ತು, ಏನಾಯ್ತು ಅಂತ ಹೇಳುವಂತದ್ದು ಹೆಚ್ಚಿನ ಮಾಹಿತಿ ಅರಣ್ಯ ಅಧಿಕಾರಿಗಳಷ್ಟೇ ಕೊಡಬೇಕಾಗಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅನುಕಾರ್ಯಪ್ಪ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.